ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ವಿಮು ಫ್ಯಾಷನ್ ಕನ್ನಡ. ಫ್ರೆಂಡ್ಸ್, ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ನನಗೆ. ನೀವು ಬ್ಲೌಸ್ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀರಾ, ಜೊತೆಲಿ ರಿಕ್ವೆಸ್ಟ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡಿ. ಬ್ಲೌಸ್ ಹೊಲಿಯೋದಕ್ಕೆ ಬರುತ್ತೆ, ನಮಗೆ ಡಿಸೈನ್ ಬರ್ತಿಲ್ಲ, ಡಿಸೈನ್ ವೀಡಿಯೋನ ನೀವು ಅಂದರೆ ಬ್ಲೌಸ್ ಡಿಸೈನ್ ಈಸಿಯಾಗಿರುವಂಥ ಡಿಸೈನ್ ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ಅಂದ್ಬಿಟ್ಟು ನೋಡಿ. ಅದಕ್ಕೋಸ್ಕರ ಇವತ್ತು ರಿಕ್ವೆಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡೂ ಕೂಡ ಒಟ್ಟಿಗೆ ಇಟ್ಟು ಇಲ್ಲಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಏಕೆ ಅಂತ ಅಂದರೆ, ಇದು ನೀವು ನಿಮ್ಮ ಒಂದು ಬ್ಲೌಸ್ ಅಳತೆ ಇರುತ್ತಲ್ಲ, ಬ್ಯಾಕ್ ಪಾರ್ಟು, ಅದನ್ನು ಅದರ ತಕ್ಕನಾಗಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿಕೊಂಡು ಫಸ್ಟು ಕೆಳಗಡೆ ಸೈಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೀವು ಕೆಳಗಡೆ ಸೈಡು ನೀವು ಒಂದು ಪಟ್ಟಿ ಕೊಟ್ಬಿಟ್ಟು ನೀವು ಹೊಲಿದ್ರೂ ಹೊಲ್ಕೋಬೋದು, ಅಥವಾ ಡೈರೆಕ್ಟಾಗಿ ಈ ರೀತಿ ಪಲ್ಟಿ ಮಾಡಿಬಿಟ್ಟು ಅಂದರೆ ಉಲ್ಟಾ ಮಾಡಿಬಿಟ್ಟು ನಾವು ಹೊಲಿತೀವಲ್ವ, ಆ ರೀತಿಯೂ ಕೂಡ ನೀವು ಹೊಲ್ಕೋಬೋದು. ಅದು ಆಪ್ಷನ್ನು. ಬ್ಯಾಕ್ ಸೈಡನ್ನ ನಾವು ರೆಡಿ ಮಾಡ್ಕೋಬೇಕು. ತುಂಬ ಈಸಿ ಮೆಥಡು. ಈ ಒಂದು ಬ್ಲೌಸ್ ನೀವು ಲೈನಿಂಗ್ ಹಾಕ್ಬಿಟ್ಟು ಹೊಲಿದ್ರೆ ನೀವೇನಾದರೂ 250 ರೂಪಾಯಿ ನಾರ್ಮಲ್ ಬ್ಲೌಸ್ಗೆ ಸ್ಟಿಚ್ ಅಂದರೆ ಪ್ರೈಸ್ ತೊಗೋತಾ ಇದ್ದರೆ, ಇದಕ್ಕೆ ಒಂದು 50ರಿಂದ 60 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ನೀವು ತೊಗೊಳ್ಳಿ. ಏಕೆಂದರೆ ಇದಕ್ಕೆ ನಾವು 1 ರೂಪಾಯಿನೂ ಕೂಡ ಹಣ ಖರ್ಚು ಮಾಡೋ ಹಾಗಿಲ್ಲ. ಮತ್ತು ನಾನು ಇಲ್ಲಿದ್ರೆ ಈ ಡಿಸೈನ್ಗೆ 1 ರೂಪಾಯಿನೂ ಕೂಡ ನೀವು ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ಟೆಯಿಂದನೇ ಹೊಲಿಬೋದು, ಹಾಗೆ ಬೇಗ ರೆಡಿ ಆಗುತ್ತೆ. ತುಂಬ ಈಸಿ ಡಿಸೈನ್ ಇದು. ಬೇಸಿಕ್ಕಾಗಿ ನೀವು ಕಲಿತಾ ಇದ್ದೀರಾ ಅಂತ ಅಂದರೆ ಅಷ್ಟೇ. ಅಕಸ್ಮಾತ್ ಏನಾದರೂ ನಿಮ್ಮ ಏರಿಯಾ ಒಂದು ಸ್ವಲ್ಪ ರಿಚ್ ಏರಿಯಾ ಆಗಿದ್ದರೆ ನೀವು 100 ರೂಪಾಯಿ ಎಕ್ಸ್ಟ್ರಾ ತೊಗೋಬೋದು. ಅಂದರೆ 250 ರೂಪಾಯಿ ನಿಮ್ಮ ಬ್ಲೌಸು ಲೈನಿಂಗಿಗೆ ನೀವೇನಾದರೂ ತೊಗೋತಾ ಇದ್ದರೆ, ನೀವು 350 ರೂಪಾಯಿ ನೀವು ಚಾರ್ಜಸ್ನ ಇದಕ್ಕೆ ಮಾಡ್ಬೋದು. ನೀವು 300 ರೂಪಾಯಿ ತೊಗೋತಾ ಇದ್ದರೆ 350 ರೂಪಾಯಿ ಮಾಡ್ಬೋದು. ಏಕೆಂದರೆ ಏರಿಯಾ ವೈಸು ಪ್ರೈಸ್ ಇರುತ್ತೆ. ಅಂದರೆ ಬ್ಲೌಸ್ ಸ್ಟಿಚಿಂಗ್ ಮಾಡಿರುವುದಕ್ಕೆ ಒಂದು ಪ್ರೈಸು ಏರಿಯಾ ವೈಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ, ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ಕಟ್ಟಿಂಗ್ ಮಾಡಿಕೊಂಡು ನೀವು ನೆಕ್ ಪಟ್ಟಿನ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೆಕ್ ಪಟ್ಟಿಗೆ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ. ನಾನಿಲ್ಲಿ ಬ್ಲೌಸ್ ಪೀಸು ನೋಡಿ, ತುಂಬ ದೊಡ್ಡ ಸೈಜು ಇರುತ್ತೆ, ಚಿಕ್ಕ ಸೈಜು ಇರುತ್ತೆ. ಕೆಲವೊಂದು ಸರಿ ಲೈನಿಂಗ್ ಪೀಸು ತುಂಬ ಸಾಲ್ಟೇಜ್ ಆಗಿಬಿಡುತ್ತೆ. ಲೈನಿಂಗ್ ಪೀಸು ಕಡಿಮೆ ಇರುತ್ತೆ. ಹೆಂಗೆ ಮಾಡೋದು, ಕ್ರಾಸ್ ಪಟ್ಟಿ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಬಟ್ಟೆನೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ತುಂಬ ಜಾಸ್ತಿ ಕೆಲವೊಂದು ಸರಿ ಆ ರೀತಿ ಆಗುತ್ತೆ. ಯಾವಾಗ ಅಂತ ಅಂದರೆ ಬ್ಲೌಸು ದೊಡ್ಡದಾಗಿದ್ದಾಗ. ಸೊ ಅದಕ್ಕೆ ನಾನು ಇದರಲ್ಲಿ ಒಂದು ಟಿಪ್ಸ್ ಕೊಡ್ತೀನಿ ನಾನು ನಿಮಗೆ. ಇದು ನೋಡಿ, ಈ ಪೀಸ್ ತೊಗೊಂಡಿದ್ದೀನಲ್ವ, ಇದು ಕ್ರಾಸ್ ಪೀಸಲ್ಲ, ಸೀದಾ ಪೀಸೆ. ಅಂದರೆ ಸ್ಟ್ರೈಟ್ ಪೀಸಲ್ಲಿ ನೀವು ನೆಕ್ ಪಟ್ಟಿ ಕೊಡೋಕೆ ಆಗಲ್ಲ, ಯಾವುದೇ ಕಾರಣಕ್ಕೂ. ಇಲ್ಲ ಅಂತಂದರೆ ನೆಕ್ ಉಂಟಲ್ಲ, ಮೇಲ್ಗಡೆ ಸೈಡು ಎತ್ಕೊಂಡೋಗಿ ಬಂದುಬಿಡುತ್ತೆ. ಸೊ ನಾನು ಇದರಲ್ಲಿ ಒಂದು ಟ್ರಿಕ್ಸ್ ಹೇಳ್ತೀನಿ, ಯಾವ ರೀತಿ ಸ್ಟ್ರೈಟ್ ಪಟ್ಟಿಲಿ ನೀವು ನೆಕ್ ಪಟ್ಟಿನ ಕೊಡ್ಬೋದು ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಒಂದು ಸರಿ ಫೋಲ್ಡಿಂಗ್ ಮಾಡಿ ಹೊಲ್ಕೊಂಡಾದ್ಮೇಲೆ ಏನು ಮಾಡಬೇಕು, ಮೇಲ್ಗಡೆ ಸೈಡಿಂದ ಇದರಲ್ಲಿ ಓನ್ಲಿ 1/4 ಇಂಚು ಬಿಟ್ಟು ಈ ರೀತಿ ಹೊಲಿತಾ ಹೋಗಿ. ಡೈರೆಕ್ಟಾಗಿ ಹೊಲಿಯೋಕ್ಕೆ ಹೋಗಬಾರ್ದು. ಕ್ರಾಸ್ ಬರುತ್ತೆ ನೋಡಿ, ರೌಂಡ್ ಶೇಪು, ಯು ಶೇಪ್ ಬರುತ್ತಲ್ಲ, ಆ ಯು ಶೇಪಲ್ಲಿ ಸಣ್ಣದಾಗಿ ಪ್ಲೇಟ್ಸ್ ಕೊಡಿ. ಅಂದರೆ ನೆರಿಗೆ ಅಂತೀವಲ್ಲ ನಾವು, ಹಾಗೆ ತುಂಬ ಸಣ್ಣದಾಗಿ ನೀವು ನೆರಿಗೆ ಕೊಡ್ತಾ ಹೋಗಬೇಕು. ನೆರಿಗೆ ಅಂದರೆ ಜಾಸ್ತಿ ನೆರಿಗೆ ಕೊಡೋಕೆ ಹೋಗಬೇಡಿ. 7ರಿಂದ 8 ನೆರಿಗೆ ಕೊಟ್ಟರೆ, ಅಂದರೆ ಆ ಕಡೆ ಸೈಡ್ 4, ಈ ಕಡೆ ಸೈಡ್ 4, ಇಲ್ಲಾಂದರೆ ಆ ಕಡೆ ಸೈಡ್ 3, ಈ ಕಡೆ ಸೈಡ್ 3, ಆ ರೀತಿ ನೆರಿಗೆ ಕೊಟ್ಟರೆ ಸಾಕು. ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಮತ್ತು ಈ ಭಾಗದಲ್ಲಿ ಡೈರೆಕ್ಟಾಗಿ ಸೀದಾನೆ ನೀವು ಹೊಲ್ಕೋಬೇಕಾಗುತ್ತೆ. ಈ ಥರ ಇದಾದಮೇಲೆ ಚಿಕ್ಕದಾಗಿ ಇಲ್ಲಿ ಕಟ್ಕೊಡೋದನ್ನು ಮರೆಯೋಕೆ ಹೋಗ್ಬೇಡಿ. ಯಾಕಂದರೆ ಕಟ್ಕೊಡೋದು ಉಂಟಲ್ಲ, ತುಂಬ ಇಂಪಾರ್ಟೆಂಟು. ಕಟ್ಕೊಡ್ಲೇಬೇಕು ನೀವು. ಇಲ್ಲಿ ಸಣ್ಣದಾಗಿ ಕಟ್ಕೊಡ್ದೇ ನೀವೇನಾದರೂ ಡೈರೆಕ್ಟಾಗಿ ನೀವೇನಾದರೂ ಉಲ್ಟಾ ಮಾಡ್ತೀವಿ ಪಟ್ಟಿನ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅದು ನೀವು ಚಿಕ್ಕದಾಗಿ ಕಟ್ಕೊಟ್ಟಾದಮೇಲೆ ಈ ಪೀಸ್ ಇದೆಯಲ್ಲ, ಆ ಪೀಸ್ ಮೇಲ್ಗಡೆ ಈ ರೀತಿ ಪೀಸೆಲ್ಲನೂ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಪೀಸ್ ಮೇಲ್ಗಡೆ ನೀವು ಮತ್ತೊಂದು ಹೊಲಿಗೆನ ಹಾಕೋಬೇಕು. ಒಂದು ದಾಪ್ ಸ್ಟಿಚಿಂಗ್ ಅಂತೀವಿ ಇದಕ್ಕೆ. ಅದನ್ನು ಮತ್ತೆ ಸೈಡು ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಕೊಂಡು ಆದಷ್ಟು ತುದೀಲಿ ನೀವು ಮತ್ತೊಂದು ಹೊಲಿಗೆ ಹಾಕೋಬೇಕು ಇಲ್ಲಿ. ಈ ಥರ ಫ್ರೆಂಡ್ಸ್, ತುಂಬ ಈಸಿ ಮೆಥಡು, ತುಂಬ ಈಸಿಯಾಗಿರುವಂಥ ಒಂದು ಡಿಸೈನು. ಬಟ್ ನೀವು ಇದಕ್ಕೆ ಕಡಿಮೆ ಅಂದರೂ 50ರಿಂದ 100 ರೂಪಾಯಿ ನೀವು ಎಕ್ಸ್ಟ್ರಾ ತೊಗೋಬೋದು, ಆರಾಮಲ್ಲಿ ತೊಗೋಬೋದು. ಯಾಕಂದರೆ ಲುಕ್ ಇದು ನ್ಯೂ ಲುಕ್ ಕೊಡುತ್ತೆ. ಅಂದರೆ ಸಿಂಪಲ್ ಡಿಸೈನು, ಹೊಸ ಡಿಸೈನು ಖಂಡಿತ ಇಷ್ಟ ಆಗುತ್ತೆ. ನೋಡಿ, ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟ್ ಆಯಿತು. ಬ್ಯಾಕ್ ಸೈಡ್ ನಾರ್ಮಲಾಗಿ ನಾವು ಯು ಶೇಪ್ ಯಾವ ರೀತಿ ಕೊಟ್ಬಿಟ್ಟು ನಾವು ಹೊಲ್ಕೋತೀವಿ, ಸೇಮ್ ಅದೇ ರೀತಿ. यहाँ पर इस तरह एक्स्ट्रा मार्जिन थ्रेड रहेगा तो उसको कट करके लेना है। देखिए, इतना होने के बाद आपको क्या करने का, अभी नेक को कंप्लीट गले का पट्टी हो गया, नीचे के साइड भी फिनिशिंग हो गया है। ಕಂಪ್ಲೀಟ್ ಆದಮೇಲೆ ಇವಾಗ ಏನು ಮಾಡಿ, ಫಸ್ಟು ಇಲ್ಲಿ ನಾವು ಅಳತೆ ಮಾಡಿದ್ದೀವಲ್ಲ, ಅದ್ರ ಪ್ರಕಾರನೇ ನಾವಿಲ್ಲಿ ಟಕ್ಸ್ ಪಾಯಿಂಟ್ನ ಕೊಟ್ಟು ನಾವಿಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು ಈ ಥರ.
ನೋಡಿ ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ಉಳಿದಿರುವಂಥ ಫ್ಯಾಬ್ರಿಕ್ ತೊಗೋತಿದ್ದೀನಿ. ನಂತರ ಉಳ್ದಾಯ್ತಲ್ವಾ ಒಂದು ನೆಕ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದೇ, ಮತ್ತೊಂದು ಸಣ್ಣ ಸಣ್ಣ ಪೀಸ್. ತುಂಬ ದೊಡ್ಡ ದೊಡ್ಡ ಪೀಸ್ ಬೇಕು ಅಂತ ಏನಿಲ್ಲ, ಸಿಂಪಲಾಗಿ ಅಂದರೆ ಕಟ್ಟಿಂಗ್ ಮಾಡಿ ಸೈಡಲ್ಲಿ ಉಳಿದಿರುವಂಥ ಪೀಸ್ ಇದು. ಈ ಥರ ನಾವೇನು ಮಾಡಬೇಕು, ಪೀಸ್ನ ಕಟ್ಟಿಂಗ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಎಷ್ಟು ಉದ್ದ ಬೇಕು ಎಷ್ಟು ಅಗಲ ಬೇಕು ಅದು ಡಿಪೆಂಡ್ ನಿಮ್ಮ ಹತ್ರ, ನಿಮಗಿರಲಿ. ಯಾಕಂದರೆ ಈ ಥರ ಒಂದು ಡಿಸೈನ್ ಅದು ಕೆಲವೊಂದು ಸರಿ ನೀವು ನೋಡಿ, ಫಸ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ, ಐಡಿಯಾ ಗೊತ್ತಾಗುತ್ತೆ ಎಷ್ಟು ಚಿಕ್ಕ ದೊಡ್ಡ ತೊಗೋಬೇಕು ಅಂತ ಅಂದ್ಬಿಟ್ಟು. ಇದು ನೀವು ಅಳತೆನೇ ಹೇಳ್ತಿಲ್ಲ ಅಂತ ನೀವು ಅಂದ್ಕೋಬೋದು. ಅಳತೆ ಏನು ಬೇಕಾಗಿಲ್ಲ ಇದಕ್ಕೆ. ಸಿಂಪಲಾಗಿ ಮೇಲ್ಗಡೆ ಸೈಡು 1.5 ಇಂಚ್ ತೊಗೊಳ್ಳಿ, ಕೆಳಗಡೆ ಸೈಡು 2.5 ಇಂಚ್ ತೊಗೊಳ್ಳಿ. ಓರೆಯಾಗಿ ಈ ಥರ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ನಾನು ಅಂದಾಜಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. 2 ಪೀಸು, ಇದು 2 ಪೀಸ್ ಬೇಕು, ಮತ್ತು ಅದು ಕೂಡ 2 ಪೀಸ್ ಬೇಕು. ಇದನ್ನೇನು ಮಾಡಬೇಕು, ಉಲ್ಟಾ ಸೈಡ್ ಇಟ್ಕೊಂಡು ಏನು ಮಾಡಬೇಕು, ಈ ಭಾಗದಿಂದ ತುದಿಲಿ ಕಟ್ಟಿಂಗ್ ಮಾಡ್ಕೋಬೇಕು. ಈ ಕಟ್ಟಿಂಗ್ ಮಾಡ್ಕೊಳ್ಳಿ, ಮತ್ತು ಇದನ್ನು ಈ ಕಟ್ಟಿಂಗ್ ಮಾಡ್ಕೊಳ್ಳಿ, ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಹೀಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ತುದಿಲಿ ಇಲ್ಲಿ ಈ ಭಾಗದಲ್ಲಿ ತುದಿ ಮತ್ತು ಈ ಭಾಗದಲ್ಲಿ ತುದಿನ ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು, ಒಂದು ಸ್ಕ್ರೂ ಡ್ರೈವರ್ ಏನಾದರೂ ಇರುತ್ತಲ್ಲ, ಚೂಪಾಗಿರುವಂಥ ಯಾವ್ದಾದ್ರು ವಸ್ತು ಇದ್ದಿದ್ರೆ ಅದರಲ್ಲಿ ಈ ಥರ ನೀವು ಡೈರೆಕ್ಟಾಗಿ ನೋಡಿ ಈ ಥರ ಇದನ್ನು ಸೀದಾ ಮಾಡ್ಕೋಬೇಕು. ತುಂಬ ಈಸಿ ಆಗುತ್ತೆ. ಮತ್ತು ಇಲ್ಲಿ ಸೂಜಿ ಇರುತ್ತಲ್ಲ, ಆ ಸೂಜಿಯಿಂದ ನೀಟಾಗಿ ಇದನ್ನು ಈ ತುದಿನ ತೆಗಿಬೇಕು ಹೊರಗಡೆಗೆ. ನೋಡಿ ಈ ಥರ ತುಂಬ ಈಸಿ ಮೆಥಡು ಇದು. ನೋಡಿ ಇಷ್ಟಾಯಿತು. ಮತ್ತು ತುದಿಲಿ ಏನು ಮಾಡಬೇಕು, ಆದಷ್ಟು ತುದಿಲಿ ನೀವು ಹೊಲಿಗೆ ಹಾಕೋತಾ ಬರಬೇಕು. ಆದಷ್ಟು ತುದಿಲಿ ನೆನಪಿರಲಿ, ಆದಷ್ಟು ನೀವು ತುದಿಲೇ ಹೊಲಿಗೆ ಹಾಕೋತಾ ಬನ್ನಿ, ತುಂಬ ನೀಟಾಗಿ ಬರುತ್ತೆ. ನೋಡಿ ಇಷ್ಟು ಹೀಗೆ ನೋಡಿ ಕಂಪ್ಲೀಟ್ ಆಯಿತು. ಇವಾಗ ಇದೇ ಥರ ಮತ್ತೊಂದು ಪೀಸ್ ಉಂಟಲ್ಲ ಅದರಲ್ಲೂ ಕೂಡ ನೀವು ಹೀಗೆ ಹೊಲಿಗೆ ಹಾಕೋಬೇಕು. ಇದನ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೋಬೇಕು. ಸೇಮ್ ಇವಾಗ ರೆಡಿ ಮಾಡಿದ್ದೀವಲ್ಲ ಅದೇ ರೀತಿ. ಫ್ರೆಂಡ್ಸ್, ಇದು ರಿಕ್ವೆಸ್ಟ್ ವಿಡಿಯೋ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಸಾಯಂಕಾಲಕ್ಕೆ ನಾರ್ಮಲ್ ಡೈಲಿ ವಿಡಿಯೋ ಬರುತ್ತಲ್ಲ, ಸೇಮ್ ಅದೇ ರೀತಿ. ಒಂದೊಂದು ದಿನ ಮಿಸ್ ಆಗುತ್ತೆ. ಆನ್ಲೈನ್ ಕ್ಲಾಸ್ ವಿಡಿಯೋ, ಬ್ಲೌಸ್ ಕ್ಲಾಸ್ ವಿಡಿಯೋ ಬರುತ್ತೆ. ಸೊ ಅದನ್ನು ನೋಡಿ ಮಿಸ್ ಮಾಡಬೇಡಿ. ಬ್ಲೌಸ್ ಕಲಿಯುವಂಥ ಇಂಟ್ರೆಸ್ಟ್ ಇರೋರು ಸಾಯಂಕಾಲ ಬರ್ತಕ್ಕಂಥ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋನ ನೋಡಿ ನೀವು ಬ್ಲೌಸ್ ಡಿಸೈನ ಅಂದರೆ ಬ್ಲೌಸನ್ನ ಕಟ್ಟಿಂಗ್ ಮಾಡೋದು ಹೇಗೆ, ಸ್ಟಿಚಿಂಗ್ ಮಾಡೋದು ಹೇಗೆ, ಒಂದು ಬಾಡಿ ಮೆಜರ್ಮೆಂಟ್ ಯಾವಾಗ ತೊಗೋಬೇಕು, ಮತ್ತು ಓಲ್ಡ್ ಬ್ಲೌಸಿಂದ ಅಳತೆ ತೊಗೊಂಡು ನ್ಯೂ ಬ್ಲೌಸ್ ಹೇಗೆ ಕಟ್ಟಿಂಗ್ ಮಾಡಬೇಕು, ಅದನ್ನೆಲ್ಲ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಎಲ್ಲ ಪ್ರತಿಯೊಂದು ಡೀಟೇಲಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ, ನೋಡ್ಬೋದು. ನೋಡಿ 2 ಪೀಸನ್ನು ಕೂಡ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಾಯಿತು. ಇದನ್ನು ಒಂದ್ರ ಮೇಲ್ಗಡೆ ಒಂದು ಈ ರೀತಿ ಇಟ್ಕೊಳ್ಳಿ. ನೋಡಿ ಈ ಥರ ಒಂದ್ರ ಮೇಲ್ಗಡೆ ಒಂದನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ತುದಿಲಿ ಹೊಲಿಗೆ ಹಾಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಇಷ್ಟ ಆದಮೇಲೆ ಏನು ಮಾಡಬೇಕು, ನೋಡಿ ಇಷ್ಟಾಯಿತು. ಇದನ್ನು ಸೈಡಲ್ಲಿ ಇಡೋಣ. ಮತ್ತು ಇದರ ನೆಕ್ಕಕ್ಕೆ ಅಂತಂದ್ಬಿಟ್ಟು ಕಟ್ಟಿಂಗ್ ಮಾಡಿದ್ವಲ್ಲ ಆ ಪೀಸು, ಇದನ್ನು ರೌಂಡ್ ಶೇಪಲ್ಲಿ ಒಂದು ಸ್ವಲ್ಪ ಉದ್ದವಾಗಿ ರೌಂಡ್ ಶೇಪಲ್ಲಿ ನೀವು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ. ನಾನು ಯಾವುದೇ ರೀತಿ ಇಲ್ಲಿ ಅಳತೆ ತೊಗೋತಾ ಇಲ್ಲ. ಈ ಡಿಸೈನ್ ಉಂಟಲ್ಲ, ಇದನ್ನು ನೀವು ಚಿಕ್ಕದಾಗಾರ ತೊಗೋಬೋದು, ದೊಡ್ಡದಾಗಾರ ತೊಗೋಬೋದು, ಆಪ್ಷನ್ನು. ಇದು ಬ್ಲೌಸ್ಗೆ ಕೆಲವರು ದೊಡ್ಡ ಬ್ಲೌಸ್ ಇದ್ದರೆ ಅವ್ರಿಗೆ, ಅಂದರೆ 40 ಸೈಜ್ ಬ್ಲೌಸ್ ಆಗಿದ್ದರೆ ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ ಸೈಜ್ನ, ಇಲ್ಲ ಸ್ಮಾಲ್ ಸೈಜ್ ಬ್ಲೌಸ್ ಇದ್ದರೆ ಚಿಕ್ಕದಾಗಿ ತೊಗೊಳ್ಳಿ. ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಏನಿಲ್ಲ, ನೋಡಿ ಈ ಥರ. ನೋಡಿ ಈ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. 2 ಪೀಸ್ ಇರಲಿ. ಅದಾದಮೇಲೆ ಇಲ್ಲಿ 1 ಇಂಚ್ ನೀವು ಗ್ಯಾಪ್ ಇಟ್ಬಿಟ್ಟು ರೌಂಡ್ ಶೇಪಲ್ಲಿ, ಪೂರ್ತಿ ರೌಂಡ್ ಶೇಪಲ್ಲಿ ನೀವು ಹೊಲಿಗೆ ಹಾಕೋಬೇಕಾಗುತ್ತೆ. ಹೊಲಿಗೆ ಹಾಕ್ಕೊಂಡಾದಮೇಲೆ ಇದನ್ನೇನು ಮಾಡಬೇಕು, ಅದೇ ಸ್ಕ್ರೂ ಡ್ರೈವರಿಂದನೇ ಏನಾದ್ರು ಚೂಪಾಗಿರೋ ಒಂದು ಯಾವ್ದಾರು ವಸ್ತುವಿಂದ ನೀವೇನು ಮಾಡಬೇಕು, ಇದನ್ನು ನೀಟಾಗಿ ಓಪನ್ ಮಾಡಬೇಕು.
ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಮತ್ತು ತುದಿ ಇರುತ್ತಲ್ಲ, ಈ ತುದಿಲೆಲ್ಲ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಏಕೆಂದರೆ ಕೆಲವೊಂದು ಸರಿ ಬಟ್ಟೆ ಒಳಗಡೆ ಸೈಡ್ ಹೋದಂಗೆ ಆಗುತ್ತೆ. ಸೊ ಅದನ್ನೆಲ್ಲ ನಿಧಾನವಾಗಿ ನಾವು ಓಪನ್ ಮಾಡಿದ್ರೆ ಅದು ನೀಟಾಗಿ ಕೂರುತ್ತೆ. ನೋಡಿ ಇಷ್ಟು. ಮತ್ತು ತುದೀಲಿ ಆದಷ್ಟು ತುದೀಲಿ ಮತ್ತೆ ಏನು ಮಾಡಬೇಕು, ನೀವಿಲ್ಲಿ ಹೊಲಿಗೆ ಹಾಕೋತಾ ಹೋಗಬೇಕು. ಆದಷ್ಟು ತುದಿ ಇರಲಿ. ನೋಡಿ ತುದೀಲಿ ಹೊಲಿಗೆ ಹಾಕ್ಕೊಂಡಾಯಿತು. ಇವಾಗ ಏನು ಮಾಡಬೇಕು, ಸೂಜಿ ಮತ್ತು ದಾರದಿಂದ ಇದನ್ನು ಈ ರೀತಿ ದಾಪಲ್ಗೆ ಬರುತ್ತೆ ನೋಡಿ, ದಾಪಲ್ಗೆ ರೀತಿ ಈ ಥರ ದಾಟೊಳಗೆ ಅಂತ ಹೇಳ್ತೀವಲ್ವ. ಸೊ ಈ ಥರ ನೀವು ದಾಟೊಳಗೆ ಹಾಕ್ಕೊಂಡು ಸೂಜಿಯಿಂದ ಟೈಟಾಗಿ ದಾರನ ಸುತ್ತಿ ಇದ್ರ ಮೇಲ್ಗಡೆಗೆ ಎಕ್ದಮ್ ಟೈಟ್ ಇರಲಿ, ಲೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಥರ ಸುತ್ತಿ ಇಲ್ಲಿ ಸೆಂಟರಲ್ಲಿ ನೀವು ಹೀಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಅದು ತುಂಬ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು, ನಾನಿಲ್ಲಿ ಬಟನ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ನಾನು. ನಿಮ್ಮ ಹತ್ರ ಬಟನ್ ಮಿಷಿನ್ ಇತ್ತು ಅಂತಂದರೆ ನೀವು ಬಟನ್ ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ಬಟನ್ ಮಿಷಿನ್ ಇಲ್ಲ ಅಂತ ಅಂದರೆ ನಾನು ವೀಡಿಯೋಗಳಲ್ಲಿ ಶಾರ್ಟ್ ವೀಡಿಯೋದಲ್ಲಿ ನೋಡಿ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಂದರೆ ಸೇಮ್ ವಿಮು ಫ್ಯಾಷನ್ ಕನ್ನಡ ಅಂತಲೇ ನೀವು ಸರ್ಚ್ ಮಾಡ್ಬೋದು. ವಿಮು ಫ್ಯಾಷನ್ ಅಂತ ಸರ್ಚ್ ಮಾಡಿ, ಕನ್ನಡ ಚಾನಲ್ ಹೊಸದಾಗಿ ನಾನು ಇವಾಗ ಕ್ರಿಯೇಟ್ ಮಾಡಿದ್ದೀನಿ. ವಿಮು ಫ್ಯಾಷನ್ ಅಂತ ಇದೆ, ಅದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಅಂದರೆ ಈ ಮಷಿನ್ ಯೂಸ್ ಮಾಡ್ತೀನಿ ನೀವು ಯಾವ ರೀತಿ ಬಟನ್ ಕ್ರಿಯೇಟ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ನಾರ್ಮಲ್ ಒಂದು ಬಟನ್ಸ್ ಉಂಟಲ್ಲ, ಅದರಿಂದ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಈ ಮಷಿನ್ ಇತ್ತು ಅಂದರೆ ಈ ಮಷಿನಲ್ಲೇ ತೊಗೋಬೋದು. ಇಲ್ಲಾಂದರೆ ಮಾರ್ಕೆಟಲ್ಲಿ 10 ರೂಪಾಯಿ 4 ಬಟನ್ ಸಿಗುತ್ತೆ. ಅದನ್ನೇ ನೀವು ಬೇಕಾದರೆ ಗೋಲ್ಡನ್ ಬಟನ್ ಸಿಗುತ್ತೆ, ಅಂದರೆ ಬ್ಲ್ಯಾಕು, ಗೋಲ್ಡನು, ಬೇರೆ ಬೇರೆ ಗ್ರೀನು, ಬೇರೆ ಬೇರೆ ಕಲರ್ ಬರುತ್ತೆ. ಸೊ ನಿಮಗೆ ಇದೇ ಬಟ್ಟಲ್ಲಿ ಬೇಕು ಅಂದರೆ ನೀವೇ ಕ್ರಿಯೇಟು ಕೂಡ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಯೂಟ್ಯೂಬಲ್ಗಳಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ತುಂಬ ವೀಡಿಯೋ ಅಪ್ಲೋಡ್ ಇದೆ, ನೋಡಿಬಿಟ್ಟು ಬೇಕಾದರೆ ನೀವು ಕಲಿಬೋದು. ಈ ಥರ ಬಟನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಬ್ಲೌಸ್ಗೆ ಹಾಕಬೇಕಾಗುತ್ತೆ. ನೋಡಿ ನಿಮ್ಮ ಹತ್ರ ಯಾರ ಹತ್ರನಾದರೂ ಈ ಥರ ಬಟನ್ ಕ್ರಿಯೇಟ್ ಮಾಡುವಂಥ ಮಷಿನ್ ಇತ್ತು ಅಂತ ಅಂದರೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಈ ಥರ ಮೇಲ್ಗಡೆ ಇಡಿ. ಈ ಥರ ಸೇಮ್ ಟು ಸೇಮ್ ಮಷಿನ್ ಯಾವ ರೀತಿ ಇರುತ್ತೆ ಇದನ್ನು ಸಪ್ರೇಟಾಗೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಬಟನ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ವಿಡಿಯೋ ನೋಡಿ ಕೂಡ ನೀವು ಕಲಿಬೋದು. ಇದನ್ನು ಪ್ರೆಸ್ ಆಯಿತು ಅಂತಂದರೆ 2 ಸರಿ ಪ್ರೆಸ್ ಮಾಡಿದ್ರೆ ಸಾಕು, ನೀಟಾಗಿ ಒಂದು ಬಟನ್ ಕ್ರಿಯೇಟ್ ಆಗುತ್ತೆ. ಮತ್ತೇನೆಂದರೆ ಮಾರ್ಕೆಟಲ್ಲಿ ತೊಗೋತೀವಲ್ವ ನಾವು ಬಟನ್ನು, ಅದು ಬೇಗ ಓಪನ್ ಆಗಿಬಿಡುತ್ತೆ, ಅಂದರೆ ಖರಾಬ್ ಆಗೋಗುತ್ತೆ. ಬಟ್ ನಾವೇ ಕ್ರಿಯೇಟ್ ಮಾಡ್ತೀವಿ ನೋಡಿ, ಆ ಬಟನ್ನು ತುಂಬ ಬಾಳಿಕೆ ಬರುತ್ತೆ. ಬ್ಲೌಸ್ ಎಷ್ಟು ವರ್ಷ ಬಾಳಿಕೆ ಬರುತ್ತೋ ಅಷ್ಟು ವರ್ಷ ಬಟನ್ನು ಕೂಡ ಬಾಳಿಕೆ ಬರುತ್ತೆ. ಬಟ್ ಮಾರ್ಕೆಟಲ್ಲಿ ತೊಗೊಂಡಿರುವಂಥ ಬಟನ್ ಬೇಗ ಹಾಳಾಗೋಗುತ್ತೆ. ಅದು ನೆನಪು ಇಟ್ಕೊಂಡಿರಿ. ನೋಡಿ ಮಧ್ಯದಲ್ಲಿ ಬಟನ್ ಕ್ರಿಯೇಟ್ ಮಾಡಿದ್ದೀನಿ. ಡಿಸೈನ್ ಇಷ್ಟ ಆಗಿದ್ರೆ